ಎಲ್ಲ ನನ್ನ ಬಿ.ಕಾಮ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಿ.ಕಾಮ್ ಸೆಕೆಂಡ್ ಸೆಮ್ ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ 2ನೇ ಸೆಮಿಸ್ಟರ್ ಕನ್ನಡ ವಿಷಯದ ಈ ಒಂದು ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಕನ್ನಡ ವಿಷಯದ ಅಧ್ಯಾಯ 2 ದಿಕ್ಕು ಪ್ರತಿಭಾ ನಂದಕುಮಾರ್ ಅವರು ಬರೆದಿರ್ತಕ್ಕಂತಹ ದಿಕ್ಕು ಅಧ್ಯಾಯದ ಭಾಗ 1 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ದಿಕ್ಕು ಅಧ್ಯಾಯದ ಕೃತಿಕಾರರ ಪರಿಚಯ ಮತ್ತು ಟಿಪ್ಪಣಿ ಭಾಗವನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಬಿ.ಕಾಮ್ ಸೆಕೆಂಡ್ ಸೆಮ್ ಎಲ್ಲ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯ ದೃಷ್ಟಿಯಲ್ಲಿ ನೋಡಬೇಕೆನ್ನುವಂತಹ ಹಂಬಲವಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋದಾದ್ರೆ, ಪ್ರತಿಭಾ ನಂದಕುಮಾರ್ ಅವರು ಕನ್ನಡದ ಪ್ರಮುಖ ಕವಿಯತ್ರಿಯರಲ್ಲಿ ಒಬ್ಬರು. ಅವರು ಲೇಖಕಿ ಹಾಗೂ ಅನುವಾದಕಿಯಾಗಿಯೂ ಸುಪ್ರಸಿದ್ಧರಾಗಿದ್ದಾರೆ. 1955ರ ಡಿಸೆಂಬರ್ 25ರಂದು ಬೆಂಗಳೂರಿನಲ್ಲಿ ಜನಿಸಿದ ಪ್ರತಿಭಾ ನಂದಕುಮಾರ್ ಅವರು ತಂದೆ ವಿ.ಎಸ್. ರಾಮಚಂದ್ರರಾವ್, ತಾಯಿ ಯಮುನಾಬಾಯಿ. ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಎಂ.ಎ.ಎಂ.ಫಿಲ್ ಪದವಿ ಪಡೆದ ಪ್ರತಿಭಾ ನಂದಕುಮಾರ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್, ಡೆಕ್ಕನ್ ಹೆರಾಲ್ಡ್ ಹಾಗೂ ಅಗ್ನಿ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರತಿಭಾ ನಂದಕುಮಾರ್ ಅವರ ಕವನಗಳು ಸ್ತ್ರೀವಾದಿ ದೃಷ್ಟಿಕೋನವನ್ನು ಹೊಂದಿದ್ದು, ಸಾಮಾಜಿಕ ಸಮಸ್ಯೆ, ಮಾನವ ಸಂಬಂಧ ಮತ್ತು ಜೀವನದ ಬಗ್ಗೆ ಆಳವಾದ ಚಿಂತನೆಗಳನ್ನು ಬಿಂಬಿಸುತ್ತವೆ. ಅವರ ಕವಿತೆಗಳು ಹೆಚ್ಚಾಗಿ ಸ್ತ್ರೀ ಸಂವೇದನೆಯನ್ನು ಒಳಗೊಂಡಿವೆ. ಅವರ ಕಾವ್ಯದಲ್ಲಿ ಭಾಷೆಯ ಬಳಕೆ ತುಂಬಾ ಸರಳವಾಗಿದ್ದು, ಭಾವನೆಗಳನ್ನು ನೇರವಾಗಿ ವ್ಯಕ್ತಪಡಿಸುತ್ತದೆ. ಅವರ ಕವನಗಳು ಹೆಚ್ಚಾಗಿ ಸ್ತ್ರೀ ಸಂವೇದನೆ, ಸಾಮಾಜಿಕ ಅಸಮಾನತೆ ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ ಕೇಂದ್ರೀಕೃತವಾಗಿವೆ. ಪ್ರತಿಭಾ ನಂದಕುಮಾರ್ ಅವರು ಕವನಗಳ ಜೊತೆಗೆ ಲೇಖನ, ವಿಮರ್ಶೆ ಮತ್ತು ಅನುವಾದಗಳನ್ನು ಸಹ ಹೊರತಂದಿದ್ದಾರೆ. ಅವರು ಬೇರೆ ಭಾಷೆಯ ಅನೇಕ ಪ್ರಮುಖ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದು, ಇದರಿಂದಾಗಿ ಕನ್ನಡ ಸಾಹಿತ್ಯಕ್ಕೆ ವಿವಿಧ ಭಾಷೆಗಳ ಸಾಹಿತ್ಯದ ಪರಿಚಯವಾಗಿದೆ. ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದ್ರೆ, ನಾವು ಹುಡುಗಿಯರೇ ಹೀಗೆ, ರಸ್ತೆಯಂಚಿನ ಗಾಡಿ, ಮುನ್ನುಡಿ ಬೆನ್ನುಡಿಗಳ ನಡುವೆ, ಈ ತನಕ, ಆಹಾ ಪುರುಷಾಕಾರಂ, ಕಾಫಿ ಹೌಸ್, ಅವರುಗಳು ಪ್ರಾವಿಗಳನ್ನ ಕೇಳುತ್ತಾರೆ, ಕವಡೆಯಾಟ, ಮುದುಕಿಯರಿಗಿದು ಕಾಲವಲ್ಲ ಇವು ಪ್ರತಿಭಾ ನಂದಕುಮಾರ್ ಅವರ ಕೆಲ ಪ್ರಮುಖ ಕವನ ಸಂಕಲನಗಳು. ಯಾನ ಇವರ ಕಥಾ ಸಂಕಲನವನ್ನು, ನಿಮ್ಮಿ ಪ್ರತಿಧ್ವನಿ ಅವರ ಅಂಕಣ ಬರಹಗಳ ಸಂಕಲನ, ಮಿರ್ಚಿ ಮಸಾಲ್ ಇವರ ವಿಚಾರ ಸಾಹಿತ್ಯ ಕೃತಿ. ಪ್ರತಿಭಾ ನಂದಕುಮಾರ್ ಅವರ ಸಾಹಿತ್ಯ ಸಾಧನೆಗೆ ಶಿವರಾಮ್ ಕಾರಂತ್ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ, ಬಿ.ಎಚ್. ಶ್ರೀಧರ್ ಕಾವ್ಯ ಪ್ರಶಸ್ತಿ, ಮಹಾದೇವಿ ವರ್ಮಾ ಕಾವ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಸಂದಿವೆ. ಹಾಗಾದರೆ ಇಷ್ಟು ಕೃತಿಕಾರರ ಪರಿಚಯವಾಗಿತ್ತು. ಮುಂದುವರೆದು ಅವರ ಒಂದು ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡೋದಾದ್ರೆ, ದಿಕ್ಕು ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡುವುದಾದ್ರೆ, ಪ್ರತಿಭಾ ನಂದಕುಮಾರ್ ಅವರ ದಿಕ್ಕು ಸ್ತ್ರೀಪರ ಚಿಂತನೆ, ಕಾಳಜಿಯ ಒಂದು ಶ್ರೇಷ್ಠ ಕವನ. ಈ ಕವನವನ್ನ ಪ್ರತಿಭಾ ನಂದಕುಮಾರ್ ಅವರು ಮುದುಕರಿಗಿದು ಕಾಲವಲ್ಲ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಸ್ವಾತಂತ್ರ್ಯ ಸಮಾನತೆಗಳನ್ನು ಕಳೆದುಕೊಂಡ ಹೆಣ್ಣು ಆಧುನಿಕ ಜೀವನ ಪರಿವರ್ತನೆಗೆ ಗೊಂದಲ, ಗಡಿಬಿಡಿಗಳ ನಡುವೆಯೂ, ಅದರಲ್ಲಿಯೂ ಪುರುಷರ ಪ್ರಧಾನ ಸಮಾಜದ ಬಿಕ್ಕಟ್ಟುಗಳ ನಡುವೆಯೂ ತನ್ನ ವ್ಯಕ್ತಿತ್ವಕ್ಕೆ ತಡಕಾಡುವ, ತನ್ನ ತನಕ್ಕಾಗಿ ಅಥವಾ ತನ್ನ ಅಸ್ಮಿತೆಗಾಗಿ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವ ಪರದಾಟವೇ ಈ ಕವನದ ಮೂಲ ಆಶಯ ತಿರುಳು. ಸ್ತ್ರೀ ತನ್ನ ಪರಂಪರೆಯ ಬದುಕಿನೊಂದಿಗೆ ಹೊಸ ಜೀವನಕ್ಕೆ ತೆರೆದುಕೊಳ್ಳುವ ಪರಿ ಇಲ್ಲಿ ತುಂಬಾ ಗಮನಾರ್ಹವಾಗಿದೆ. ಆಧುನಿಕ ಜೀವನದ ಪರಿವರ್ತನೆಯ ನಡುವೆಯೂ ಹೆಣ್ಣು ಕಳೆದು ಹೋದ ತನ್ನನ್ನು ಹುಡುಕಿಕೊಳ್ಳಬೇಕಾಗಿರುವುದು ಅಥವಾ ತನ್ನ ಅಸ್ತಿತ್ವವನ್ನು ತಾನೇ ಕಂಡುಕೊಳ್ಳಬೇಕಾಗಿರುವುದು, ಪರ್ಯಾಯ ಮಾರ್ಗವನ್ನ ಹಾಗೂ ಬದುಕಿನ ವಿಭಿನ್ನ ನೆಲೆಗಳನ್ನ ಈ ಕವನ ತುಂಬಾ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ. ಒಟ್ಟಾರೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನಗುಂಟಾದ ಆತಂಕದಿಂದ ಮುಕ್ತಳಾಗಿ ತನ್ನತನವನ್ನ ಕಂಡುಕೊಳ್ಳಬೇಕಾದ ಅನಿವಾರ್ಯತೆಯನ್ನ ಈ ಕವನ ಎತ್ತಿ ಹಿಡಿಯುವುದು ಗಮನಿಸಬೇಕಾದ ಸಂಗತಿ. ಹಳೆಯ ಪರಂಪರೆ ಸಂಪ್ರದಾಯಗಳೊಂದಿಗೆ ಹೊಸ ಬದುಕಿನತ್ತ ಹೆಜ್ಜೆ ಇಡುವ ಹಂಬಲ ಆಧುನಿಕ ಸ್ತ್ರೀಯರದು. ಆದರೆ ಇದು ಆಧುನಿಕ ಜೀವನ ಪರಿವರ್ತನೆಯ ಗೊಂದಲ, ಗಡಿಬಿಡಿಗಳ ನಡುವಿನ
ಅದಕ್ಕಿಂತ ಹೆಚ್ಚಾಗಿ ಪುರುಷ ಪ್ರಧಾನ ಸಮಾಜದ ನಡುವಿನ ಹುಡುಕಾಟವಾದುದರಿಂದ ಇದು ಒಂದಿಷ್ಟು ಕಷ್ಟ ಸಾಧ್ಯವೇ. ಆದರೂ ಪ್ರಯತ್ನಕ್ಕೆ ಫಲವಿದೆ ಎಂಬುದನ್ನು ಕೊನೆಗೂ ಮನೆ ವಿಳಾಸ ಸಿಕ್ಕುವುದು ಸೂಚಿಸುತ್ತದೆ. ಒಟ್ಟಾರೆ ಈ ಕವನ ಪರಂಪರೆ ಸಂಪ್ರದಾಯಗಳೊಂದಿಗೆ ಹೊಸ ಬದುಕಿನೆಡೆಗೆ ಹೆಜ್ಜೆ ಇಡ ಬಯಸುವ ಹೆಣ್ಣಿನ ಆಸೆಯನ್ನ ಒತ್ತಿ ಹೇಳುತ್ತದೆ. ಅಜ್ಜಿಗೆ ಅದು ಮನಸ್ಸಿಲ್ಲದೆ ಇರಬಹುದು ಅಥವಾ ಸಾಧ್ಯವಾಗದೇ ಹೋಗಬಹುದು. ಆದರೆ ಹೊಸ ಬದುಕಿಗೆ ಹಂಬಲಿಸುವ ಇಂದಿನ ಸ್ತ್ರೀಗೆ ಪ್ರಯತ್ನದಿಂದ ಸಾಧ್ಯ ಎಂಬುದನ್ನು ಈ ಕವನ ಸ್ಪಷ್ಟಪಡಿಸುವುದು ತುಂಬಾ ಗಮನಾರ್ಹ ಸಂಗತಿ. ಪರಿಚಿತ ಹಳೆಯ ದಾರಿ ಬಹಳ ಬದಲಾಗಿರುವುದರಿಂದ ಆಟೋ ಚಾಲಕ, ಟ್ರಾಫಿಕ್ ಪೊಲೀಸ್, ಹೊಸ ಮಾದರಿಯ ಕಾರ್ ಡಾಕ್ಟರ್, ಉಲ್ಲಾಸದ ಪಿಕ್ನಿಕ್ ತರುಣರು, ಈ ಯಾರೂ ಹೇಳಿದರೂ ಸಿಕ್ಕಿದ ಮನೆ ವಿಳಾಸ ಕೊನೆಗೆ ಅಜ್ಜಿಯೊಬ್ಬಳಿಂದ ಸಿಕ್ಕುವುದು ಕೂಡ ಇದನ್ನೇ ಸೂಚಿಸುತ್ತದೆ. ಒಟ್ಟಿನಲ್ಲಿ ಸ್ತ್ರೀ ಸ್ವಂತಿಕೆಯ ಹಿನ್ನೆಲೆಯಲ್ಲಿ ಗಮನಿಸಬೇಕಾದ ತುಂಬಾ ಪ್ರಮುಖ ಕವನವಿದು ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳು, ಸಂದರ್ಭದೊಡನೆ ಸ್ಪಷ್ಟೀಕರಣ, 1 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ತಪ್ಪದೇ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ತಾ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.